ಹಚ್ಚೇವು ಕನ್ನಡದ ದೀಪ ಕನ್ನಡ ದೀಪ ಸಿರಿನುಡಿಯ ದೀಪ. ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಎಚ್ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿಎಸ್ ಪ್ಯಾಟ್ರಿಕ್ ರಾಜು, ಕರ್ನಾಟಕದಲ್ಲಿ ಕೇಬಲ್ ಟಿವಿ ಆಪರೇಟರ್ಗಳ ಒಗ್ಗಟ್ಟು ಇದೆ. ಕೇರಳದಲ್ಲಿ ಮಲಯಾಳಂ ಭಾಷೆ ಬಿಟ್ಟರೆ ಯಾವುದೂ ಇಲ್ಲ. ಅದಕ್ಕಾಗಿ ಅವರು 70 ರುಗೆ ಸಿಗ್ನಲ್ ನೀಡುತ್ತಾರೆ. ಕೇರಳದವರ ರಕ್ತ ಕಮ್ಯುನಿಸ್ಟರ್ ರಕ್ತವಾಗಿದೆ. ತಮಿಳುನಾಡಿನಲ್ಲೂ ಅಷ್ಟೇ. ಕೆಲ ಭಾಗದಲ್ಲಿ ಮಾತ್ರ ಕನ್ನಡ ಮತ್ತು ತೆಲುಗು ಚಾನೆಲ್ ಬರ್ತಿದೆ. ಅಲ್ಲಿ ಕಾರ್ಪೊರೇಟ್ ಕಂಪನಿಗಳ ಹಾವಳಿ ಇಲ್ಲ. ಕರ್ನಾಟಕದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲಿ ನಾವೇ ಸೃಷ್ಟಿ ಮಾಡಿರುವಂತಹ ವ್ಯಾಪಾರವಿದು. ದಯಮಾಡಿ ಖಾಸಗಿ ಕಂಪನಿಗಳ ಜೊತೆ ಎಂಎಸ್ಒಗಳು ಕೈಜೋಡಿಸಿದ್ರೆ ಅಂಥವರನ್ನು ಮಾತ್ರ ಬಿಡುವುದಿಲ್ಲ ಎಂದು ಕೇಬಲ್ ಟಿವಿ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರಾದ ವಿಎಸ್ ಪ್ಯಾಟ್ರಿಕ್ ರಾಜು ಎಚ್ಚರಿಕೆ ನೀಡಿದರು. ಆಪರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ. ಟೆಕ್ನಿಕಲ್ ಆಗಿ ನಾವು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಆವಾಗ ಬ್ರಾಡ್ ಬ್ಯಾಂಡರ್ಸು ಯಾರು ಇದ್ದಾರೆ ಪ್ಲೇಯರ್ಸ್ಗಳು, OTT ಪ್ಲೇಯರ್ಸು ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ಥರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು. ಕೇಬಲ್ ಟಿವಿನ ಯಾವುದೇ ಕಾರಣಕ್ಕೆ ನಾವು ಸಾಯಿಸೋಕ್ಕೆ ಬಿಡಲ್ಲ. ನಾವು ಕೇಬಲ್ ಆಪ್ರೇಟರ್ಗಳಿಂದನೇ ಇದು ಹಂತವಾಗಿ ಕಲರು ಬೇರೆ ಬೇರೆ DTH ಆಯಿತು, DTH ಇಂದ OTT ಆಯಿತು, OTT ಇಂದ IPTV ಆಯಿತು. ಬಟ್ ಕೇಬಲ್ ಆಪ್ರೇಟರ್ಗಳಿಗೆ ಏನೂ ಆಗಿಲ್ಲ. ಕೇಬಲ್ ಆಪ್ರೇಟರ್ ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಕೇಬಲ್ ಟಿವಿ ಒಗ್ಗಟ್ಟಾಗಿದ್ದಾರೆ. ಕೇಬಲ್ ಟಿವಿ ಮುಂದಿನ ದಿವಸ ರೀಫಾರ್ಮ್ ಮಾಡೋಕ್ಕೆ ಎಲ್ಲ ಥರ ಪ್ರಯತ್ನ ನಮ್ಮ ರಾಜ್ಯ ಅಸೋಸಿಯೇಷನ್ ಮಾಡುತ್ತೆ ಸರ್. ಬೆಲೆ ಏರಿಕೆ ಬಂದುಬಿಟ್ಟು ನೋಡಿ, NTO ಡಿಜಿಟಲೈಸೇಷನ್ ಆಗೋವಾಗ ಟ್ರಾಯ್ ಅವರು ರೇಟ್ ಕಡಿಮೆ ಆಗುತ್ತೆ ನಿಮಗೆ ಕಸ್ಟಮರ್ಗೆ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಚಾನಲ್ಗಳು ಮತ್ತು ಪ್ರಿಂಟ್ ಮೀಡಿಯಾಗಳೆಲ್ಲ ಬಂತು. ಆಮೇಲೆ ಏನಾಯಿತು, NTO 1, 2, 3 ಅಂತ ಮಾಡಿ ಒಂದು ಲ್ಯಾಂಗ್ವೇಜ್ ಮಾಡಿಬಿಟ್ರು. ಫಸ್ಟು ಮಲ್ಟಿಪಲ್ ಲ್ಯಾಂಗ್ವೇಜ್ ಕೊಟ್ಟು ನಾವು 250-300 ರೂಪಾಯಿ ತೊಗೊತಾ ಇದ್ವಿ. ಈಗ ಬೇರೆ ಕನ್ನಡಕ್ಕೆ ನಾವು 250-300 ರೂಪಾಯಿ ತೊಗೊತಾ ಇದ್ವಿ. ಅದರಿಂದ ಏನಾಗಿದೆ, ಕಸ್ಟಮರ್ ಮೈಗ್ರೇಷನ್ ಬೇರೆ ಕಡೆ ಆಗೋಕ್ಕೆ ಸಾಧ್ಯ ಆಯಿತು. ಇದು ಸಂಪೂರ್ಣವಾಗಿ ಇದು ಬಂದು ವಿಫಲ. ಯಾವುದು ಇವ್ರು ಮಾಡಿರೋಂಥ ಏನು ಡಿಜಿಟಲೈಸೇಷನ್ ಮಾಡಿದವ್ರೆ ನಮ್ಮ ಟ್ರಾಯ್ ಅವರು ವಿಫಲ ಮಾಡಿದ್ದಾರೆ. ಮತ್ತೇನು ಬೆಲೆ ಏರಿಕೆ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಎಲ್ಲೋ ಪ್ರಿಂಟ್ ಮೀಡಿಯಾಗಳಲ್ಲಿ ನಾನು ನೋಡಿದೆ. ಅದು ಯಾವುದೇ ಕಾರಣಕ್ಕೆ ನಾವು ಕಸ್ಟಮರ್ಗೆ ನಾವು ಬೆಲೆ ಏರಿಕೆ 1 ರೂಪಾಯಿನೂ ಮಾಡಲ್ಲ. ಯಾಕಂದರೆ ಇರುವಂಥ ಕಸ್ಟಮರ್ಗೆ ಹೆಚ್ಚಿನ ರೀತಿಯಲ್ಲಿ ಟೆಕ್ನಾಲಜಿಯಾಗಿ ನಾವು ಅವ್ರಿಗೆ ಒಳ್ಳೆ ಒಂದು ಸ್ಯಾಟಿಸ್ಫೈಡ್ ಮಾಡಿ ಒಳ್ಳೆ ಸಿಗ್ನಲ್ ಕೊಟ್ಟು ಕಡಿಮೆ ರೇಟಿಗೆ ಕೊಡೋಕ್ಕೆ ಎಲ್ಲ ಥರ ಆಪ್ರೇಟರು ಎಲ್ಲ ಪ್ರಯತ್ನ ಬೀಳ್ತಾವ್ರೆ. ನಾವು ಮಾಡೋಕ್ಕೆ ಹೋಗಲ್ಲ ಸರ್. ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ MP ಮಾತನಾಡಿ, 2013ರಲ್ಲಿ ನಮ್ಮ ತಾಲೂಕಿನ ಒಬ್ಬ ಕೇಬಲ್ ಆಪರೇಟರ್ ಸಾವನ್ನಪ್ಪುತ್ತಾರೆ. ಆ ಸಮಯದಲ್ಲಿ ಅವರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಬಹಳ ತೊಂದರೆ ಉಂಟಾಗಿತ್ತು. ಆ ಸಮಯದಲ್ಲಿ ಹಣಕಾಸಿನ ಸಹಾಯ ಮಾಡಬೇಕೆಂದು ಇರುವ ಕೇಬಲ್ ಆಪರೇಟರ್ಗಳ ಗಮನಕ್ಕೆ ಬರುತ್ತದೆ. ಆಗ ನಮಗೆ ಬಂದಿದ್ದು ಸಂಕಟ. ಬಂದ್ರೆ ವೆಂಕಟರಮಣ ಎಂಬ ಪದ್ಧತಿಯನ್ನ ಬಿಟ್ಟು ಯಾವುದಾದ್ರೂ ಒಬ್ಬ ಕೇಬಲ್ ಆಪರೇಟರ್ಗೆ ತೊಂದರೆ ಉಂಟಾದ್ರೆ ನಾವೆಲ್ಲರೂ ಅವರ ಸಹಾಯಕ್ಕೆ ನಿಲ್ಲಬಹುದು ಎಂಬ ಯೋಚನೆ ಬಂದಿದ್ದು. ಆಗ ಈ ಸಂಘ ಸ್ಥಾಪನೆಯಾಯಿತು. ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಕಟ್ಟಲು ಎಷ್ಟು ಬಲವಿತ್ತು, ಹಾಗೆ ನಮ್ಮ ಸಂಘಕ್ಕೆ ಅಷ್ಟು ಬಲ ಬಂದಿತು. ಸಂಘ ಸ್ಥಾಪನೆಯ ದಿನ ಇಡೀ ಜಿಲ್ಲೆಯಲ್ಲಿ ಕರೆಂಟ್ ತೆಗೆಯಲಾಗಿತ್ತು. ಏಕೆಂದರೆ ಗ್ರಾಹಕರ ಕರೆಗಳು ಬಂದರೆ ಆಪರೇಟರ್ಗಳು ಕಾರ್ಯಕ್ರಮಕ್ಕೆ ಬರಲು ಆಗುವುದಿಲ್ಲ ಎಂಬ ಕಾರಣಕ್ಕೆ. ಇವತ್ತಿನ ದಿನವೂ ಕರೆಂಟ್ ತೆಗೆದಿದ್ದಾರೆ. ಇದೊಂದು ನಮ್ಮ ಸಂಘಟನೆಯ ಬಲವಾಗಿದೆ. ನಮ್ಮ ಸಂಘಟನೆಯಲ್ಲಿ ಇರುವಂತವರು ಎಲ್ಲರೂ ಸಮಾನ ಮನಸ್ಸಿನವರು. ಸಂಘದಲ್ಲಿ ಚರ್ಚಿಸಿ ಯಾವುದೇ ಒಂದು ನಿರ್ಧಾರ ಮಾಡಿದರೆ ಎಲ್ಲರೂ ಸಹ ಸಹಕಾರ ಮಾಡುತ್ತಾರೆ ಎಂಬುದಕ್ಕೆ ಗೌರಿಬಿದನೂರು ಕೇಬಲ್ ಆಪರೇಟರ್ಗಳ ಸಂಘ ಸಾಕ್ಷಿಯಾಗಿದೆ ಎಂದರು. ನಾವು ಉದ್ಯಮವನ್ನ ಹೊಸ ತಂತ್ರಜ್ಞಾನದೊಂದಿಗೆ ಅಳವಡಿಸಿಕೊಳ್ಳದಿದ್ರೆ ನಾವುಗಳು ಕಳೆದುಹೋಗುತ್ತೇವೆ ಎಂಬುದು ಹಲವು ಗಣ್ಯರ ಮಾತಾಗಿತ್ತು. ಸಮಸ್ಯೆ ಆಯಿತು, ಒಂದ್ಸಲ ಡೆತ್ ಆಗಿಬಿಡ್ತು. ಅವನಿಗೆ ಕುಟುಂಬಕ್ಕೆ ತುಂಬ ತೊಂದರೆ ಇತ್ತು. ಆ ಟೈಮಲ್ಲಿ 100 ರೂಪಾಯಿ ಸೇರಿಸ್ಬಿಟ್ಟು ನಾವು ಆ ಆಪ್ರೇಟ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಸೊ ಆ ಥರ ಸಂಕಟ ಬಂದಾಗ ವೆಂಕಟರಮಣ ಅಂದ್ಕೊಳ್ಳೋದಕ್ಕಿಂತ ನಾವು ಒಂದು ಸಂಘಟನೆ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಫಂಡ್ ಮಾಡಿ ಏನಾದ್ರು ತೊಂದರೆ ಆದಾಗ ಇಮ್ಮಿಡಿಯೇಟಾಗಿ ನಾವು ಪರಿಹಾರ ಕೊಟ್ಟಾಗ ಆಪ್ರೇಟರ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾಗ ಎಲ್ಲರೂ ನಮ್ಮ ಟೋಟಲ್ ಗೌರಿಬಿದನೂರು ಏನು 100 ಜನ ಆಪ್ರೇಟರ್ಸ್ ಇದ್ವಿ, ಅಷ್ಟು ಜನ ಒಮ್ಮತದಿಂದ ಒಂದು ತೀರ್ಮಾನ ತೊಗೊಂಡ್ವಿ. ಎಲ್ಲರೂ ಒಂದು 100 ರೂಪಾಯಿ ಚಂದ ಹಾಕ್ಬಿಟ್ಟು ಅದನ್ನು ಅಮೌಂಟ್ ಒಂದು ಕಡೆ ಕ್ರೋಢೀಕರಣ ಮಾಡಿದ್ವಿ. ಅದಾದಮೇಲೆ ಒಂದು 2-3 ಆಪ್ರೇಟರ್ ಕೂಡ ಸ್ವಲ್ಪ ತೊಂದರೆ ಆಯಿತು. ಆ ಸಮಯದಲ್ಲಿ ಅದೇ ಅಮೌಂಟನ್ನು ಇದು ಮಾಡಿ ನಮ್ಮ ಆಪ್ರೇಟರ್ ಫ್ಯಾಮಿಲಿಗೆ ಹೆಲ್ಪ್ ಆಯಿತು. ಇವತ್ತು ನೋಡಿ ನಮಗೆ ಯಾವುದೇ ಗೌರ್ಮೆಂಟು ಕೂಡ ನಮಗೆ ಏನೋ ತೊಂದರೆ ಆದಾಗ ಯಾರೂ ಬರೋಲ್ಲ.
ಆಮೇಲೆ ಈಗ ಯಾರು ಗೌರ್ಮೆಂಟು ಸಂಘಗಳಿದ್ದಾವೆ ಸುಮಾರು ಸರ್ಕಾರಿ ನೌಕರ ಸಂಘ ಅಂತವೆಲ್ಲ ಅಂಥ ಸಮಸ್ಯೆ ಬಂದಾಗ ಅವ್ರು ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ. ಆದರೆ ನಮಗೆ ಯಾವುದೇ ಸರ್ಕಾರಗಳಾಗಲಿ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಆಪ್ರೇಟರ್ಗೆ ತೊಂದರೆ ಆಗಿರೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಂಘಟನೆನ ನಿಜವಾಗ್ಲೂ ಕೂಡ ಬಲಪಡಿಸಿದ್ವಿ. ಉದ್ಘಾಟನೆಯನ್ನು ಗ್ರ್ಯಾಂಡಾಗಿ ಮಾಡಿದ್ವಿ. ಇವತ್ತು ವಾರ್ಷಿಕೋತ್ಸವ ಕೂಡ ಮಾಡ್ತಾಯಿದ್ವಿ, ಅದ್ದೂರಿಯಾಗಿ ಮಾಡಿದ್ವಿ. ಕಾರಣ ಏನಂತಂದರೆ ನಮ್ಮ ಆಪ್ರೇಟರ್ ಕಷ್ಟಗಳು ತುಂಬ ಇದ್ದಾವೆ. ಆಪ್ರೇಟರ್ ಕಷ್ಟ ಸುಖ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಅದನ್ನೆಲ್ಲ ನಾವು ಬೆರೆತು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಸಂಘಟನೆನ ಚೆನ್ನಾಗಿ ಬಲಪಡಿಸ್ಕೊಂಡು ನೆಕ್ಸ್ಟ್ ಇದು 1ನೇ ವಾರ್ಷಿಕೋತ್ಸವ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಅಂಜನ್ ರಾಮಚಂದ್ರ ರೆಡ್ಡಿ, ಕೇರಳ ರಾಜ್ಯದ ವಿಜಯ ಸಾಯಿ, ಕೆಸಿಎಲ್ ನಿರ್ದೇಶಕ ಸೋಮಶೇಖರ್, ಜಿಟಿಪಿಎಲ್ ನಿರ್ದೇಶಕ ವಾಸುದೇವ್ ರೆಡ್ಡಿ, ರಾಜ್ಯ ಕಾರ್ಯದರ್ಶಿ ರಾಜು ಪೂಜಾರಿ, ಆತ್ವಿ ಸಂಸ್ಥೆಯ ಮಂಜುನಾಥ್, ತಾಲೂಕು ಗೌರವಾಧ್ಯಕ್ಷ ಅಶ್ವಥಪ್ಪ, ರಾಜೇಂದ್ರ ಪ್ರಸಾದ್, ಬಾಲಕೃಷ್ಣ, ನಾರಾಯಣಸ್ವಾಮಿ, ಪ್ರಕಾಶ್ ಸೇರಿದಂತೆ ತಾಲೂಕು ಸಂಘದ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.